ಬ್ರೇಕ್ ನಂತರ ವಿಜಯ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ರಾಶಿ ಫಲವನ್ನು ನೋಡ್ತಾ ಇದ್ವಿ. ವಿಜಯ ಸಂವತ್ಸರದಲ್ಲಿ 12 ರಾಶಿಗಳಿಗೆ ಹೇಗಿದೆ, ಶುಭಕರವಾಗಿದೆಯಾ ಈ ಸಂವತ್ಸರ ಅನ್ನೋದನ್ನ 3 ರಾಶಿಗಳನ್ನ ತಿಳಿದುಕೊಂಡ್ವಿ. ಈಗ ಇನ್ನು 9 ರಾಶಿಗಳನ್ನ ತಿಳಿದುಕೊಳ್ಳುವಂತಹ ಸಮಯ. ಮೇಷ, ವೃಷಭ, ಮಿಥುನ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳ್ಕೊಂಡಾಯ್ತು. ಇನ್ನು ಕರ್ಕಾಟಕ ರಾಶಿ ಏನನ್ನುತ್ತೆ ವಿಜಯ ಸಂವತ್ಸರ ನೋಡೋಣ. ಜ್ಯೋತಿಷ್ಯದಲ್ಲಿ ಪಂಡಿತರ ಏನನ್ನುತ್ತೆ, ಕರ್ಕಾಟಕ ರಾಶಿಗೆ ಶುಭಕರವಾಗಿದೆಯಾ? ಹೆಸರೇ ಜನಗಳು ಕೆಡಿಸ್ಬಿಟ್ಟಿದ್ದಾರೆ. ಕರ್ಕಾಟಕ ಅಂತ ಮೂಲ, ಈಗ ಅದು ಕಟಕಟ ಆಗಿಬಿಟ್ಟಿದೆ ಈ ಕರ್ಕಾಟಕಗಳ ಹೋಗಿ. ಹಾಗಾಗಿ ಭಾಳ ಜನ ಕೇಳ್ತಾರೆ ನಂದು ಕಟಕ ರಾಶಿ ಆಗಿದೆ ಅಂತ. ಕಟಕ ಆಗಿಬಿಟ್ಟಿದೆ, ಕರ್ಕಾಟಕ ಅಂತ ಅದರ ಮೂಲ ಪದ. ಹಾಗಾಗಿ ಎಲ್ಲವೂ ನಮ್ಮಲ್ಲಿ ಭಾಷೆಗಳಲ್ಲಿ ಕ್ರಾಸ್ಗಳಾಗ್ತಾ ಇದೆ. ಕರ್ಕಾಟಕ ರಾಶಿಯಲ್ಲಿ ಈ ಸಲ ಬಹಳ ಒಳ್ಳೆಯ ಫಲ ಅದು. ಯಾಕಂದರೆ ಸದ್ಯ ಗುರು ಏಕಾದಶಿದ್ದೇನೆ. ನಾವು ದಿನವೂ ಸಂಕಲ್ಪ ಏನು ಮಾಡ್ತೇವೆ ಅಂದರೆ ಎಲ್ಲ ಗ್ರಹಗಳು ಶುಭ ಏಕಾದಶ ಸ್ಥಾನ ಫಲಪ್ರಾಪ್ತ್ಯರ್ಥ ಯಾವ ಮನೆಯಲ್ಲೇ ಇದ್ದರೂ ಸಹ ಅವ್ರು ಕೊಡುವ ಫಲ ನಮಗೆ 11ನೇ ಮನೆಯದೇ ಕೊಡಬೇಕು ಅಂತ ನಾವು ಕೇಳ್ತೇವೆ. ಇವ 11ನೇ ಮನೆಯಲ್ಲೇ ಇದ್ದಾನೆ ಅಂದಮೇಲೆ ಬೇಕಾದ್ದು ಕೊಡ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಬಯಸಿದ ಭಾಗ್ಯ ಬರುವಂಥದ್ದು ಯೋಗ. ಯಾರ್ಯಾರು ಏನು ಬಯಸಿದ್ದಾರೋ ಕರ್ಕಾಟಕ ರಾಶಿಯವರು ವಿವಾಹಾಪೇಕ್ಷಿತರಾದರೆ ಖಂಡಿತವಾಗಿಯೂ ಮದುವೆ ಆಗುತ್ತೆ. ಇನ್ನು ಹೊಸ ಹೊಸ ಅಧಿಕಾರಿಗಳ ಭೇಟಿಯಾಗತ್ತೆ ಅಥವಾ ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಆಗ್ತದೆ. ವಿದ್ಯಾವಂತರಾದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆಯಲ್ಲಿ ಯಶಸ್ಸು. ಅವರಿಗೆ ಶನಿ ಚತುರ್ಥದಲ್ಲಿದ್ದಾನೆ ಅಂತ ಭಯಪಡಬೇಕಾಗಿಲ್ಲ. ಆದರೆ ಒಳ್ಳೆಯ ರಾಹುನೂ ಇದ್ದಾನೆ. ವಿದ್ಯಾರ್ಥಿಗಳಿಗೆ ಚತುರ್ಥಲ್ಲಿ ರಾಹು ಇದ್ದಾಗ ಬಹಳ ಒಳ್ಳೆಯ ಫಲವನ್ನು ಕೊಡ್ತಾನೆ. ಅದನ್ನು ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ಅತಿಯಾದ ಶುಭ. ಮಹಿಳೆಯರಿಗೆ ಅತಿ ಆನಂದ ಸಂವತ್ಸರ. ವಿಜಯ ಸಂವತ್ಸರದಲ್ಲಿ ವಿಜಯಶಾಲಿಗಳೇ ಆಗ್ತಾರೆ. ಅವರು ಏನೇನು ಬಯಸಿರ್ತಾರೋ ಎಲ್ಲ ಆಗುತ್ತೆ. ಸಂತಾನ ಅಪೇಕ್ಷೆಗಳಿಗೂ ಸಹ ಅನುಕೂಲವಾದ ದಿನ. ಯಾಕೆಂದರೆ ಪಂಚಮ ಭಾವಕ್ಕೆ ಗುರುದೃಷ್ಟಿ ಇದೆ ಮತ್ತು ಚಂದ್ರನೇ ಸಂತಾನವನ್ನು ಕೊಡುವವನು. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಹಾಗಾಗಿ ನಾವು ಸ್ಥೂಲವಾಗಿ ಹೇಳಬೇಕು ಅಂತಾದರೆ, ಯಾಕಂದರೆ ಇಲ್ಲಿ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಕಾಲ ಅವಕಾಶ ಹಾಕಾಗೋದಿಲ್ಲ. ಸ್ಥೂಲವಾಗಿ ಹೇಳಬೇಕು ಅಂದರೆ ಮಹಿಳೆಯರಿಗೆ ಬಯಸಿದಂಥದ್ದು ಸಂತಾನ ಅಪೇಕ್ಷೆಗಳಿಗೆ ಸಂತಾನ, ವಿವಾಹ ಅಪೇಕ್ಷೆಗಳಿಗೆ ವಿವಾಹ, ಉದ್ಯೋಗ ಸಿಗದೇ ಇದ್ದವರಿಗೆ ಉದ್ಯೋಗ. ಇನ್ನು ವಿಶೇಷವಾಗಿ ಅವರು ಕನಸಿನಲ್ಲಿ ನೆನೆಸದ್ದೆಲ್ಲ ಮನಸ್ಸಿನಲ್ಲಿ ಬಯಸದ್ದೆಲ್ಲ ಬರುವಂಥದ್ದು. ಕನಸು ಮನಸ್ಸಿನಲ್ಲಿ ನಾವು ಎಣಿಸಿಲ್ಲ ಅಂತ ಹೇಳಿದ್ರೆ ಕನ್ನಡ ಭಾಷೆಯಲ್ಲಿ ನಾವು ಹೇಳ್ತೇವೆ ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಹೇಳಿ. ಆದರೆ ಈ ವರ್ಷ ಅವರ ಪಾಲಿನಲ್ಲಿ ಆ ಎಣಿಸದೇ ಇರುವಂಥದ್ದು ಆಗುವಂಥದ್ದು. ಅತಿಶಯ ಗಣ್ಯ ವ್ಯಕ್ತಿಗಳಿಗೆ ಸಂಬಂಧ ಆಗುವಂಥದ್ದು. ಪ್ರೀತಿ ಪ್ರಣಯ ಸುಖಗಳು ಹೆಚ್ಚಾಗುವಂಥದ್ದು. ಇನ್ನು ವಿಶೇಷ ವಿದೇಶಕ್ಕೆ ಪ್ರಯಾಣಕ್ಕೆ ಯೋಗ. ಸಮುದ್ರ ಚಂದ್ರ ಅಂತಂದರೆ ಯಾವಾಗಲೂ ಸಮುದ್ರಯಾನ ಅಂತ. ಹೊಸದಾಗಿ ಮದುವೆ ಆದವರು ಹೋಗ್ತಾರೆ ವಿದೇಶವನ್ನು ವೀಕ್ಷಣೆಗಾಗಿ. ಇನ್ನು ವಿದೇಶಕ್ಕೆ ಉದ್ಯೋಗಕ್ಕಾಗಿ ಹೋಗ್ತಾರೆ. ಕರ್ಕಾಟಕ ರಾಶಿಗೆ ಎರಡೂ ರೀತಿಯಲ್ಲೂ ಈ ಬಾರಿಯ ತುಂಬ ಒಳ್ಳೆಯ ಫಲ ಇದೆ. ಇನ್ನು ಸಾಮಾನ್ಯ ವ್ಯಾಪಾರದಲ್ಲಿ ಕರ್ಕಾಟಕಕ್ಕೆ ಹಾಲು ಅಂತ ಹೇಳ್ತೇವೆ. ಹಾಲು, ನೀರು, ಹಣ್ಣು, ತರಕಾರಿ, ಬೆಳ್ಳಿ ಇತ್ಯಾದಿ ರಸವಸ್ತು, ನಿರವಸ್ತು ವಸ್ತು ಅಂತಹ ವ್ಯಾಪಾರ ಮಾಡೋರಿಗೆಲ್ಲ ಉದ್ಯಮಿಗಳಿಗೆ ಬಹಳ ಒಳ್ಳೆಯ ದಿವಸ. ಇದಿಷ್ಟು ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರ ಈ ವರ್ಷದಲ್ಲಿ ಇರುವಂಥ ಶುಭ ಫಲಗಳು. ಓಕೆ, ಕರ್ಕಾಟಕ ರಾಶಿಯವರಿಗೆ ಅಂತ ಏನು ಕಂಟಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಭವಿಷ್ಯ ಹೇಗಿದೆ? ಅಂದರೆ ಸಿಂಹರಾಶಿ ಅವರು ಇದುವರೆಗೂ ಏನು ಸಫರ್ ಮಾಡಿದ್ರು, ಈಗ 2 ವರ್ಷದಿಂದ ಅವರು ಟೈಮ್ ಚೆನ್ನಾಗಿದೆ. ಇನ್ನು 30 ವರ್ಷದೊಳಗೆ 2 ವರ್ಷ ಕಳೆದು ನೆಕ್ಸ್ಟು ಬರುವಂಥ ಈ ಒಂದು 25 ವರ್ಷ ಇದೆಯಲ್ಲ, 25 ವರ್ಷ ಭಾಳ ಚೆನ್ನಾಗಿರುತ್ತೆ. ಈ ಜೂನು, ಜುಲೈ, ಆಗಸ್ಟ್ ತಿಂಗಳಿಂದ ಇವರಿಗೆ ಮನೆ ಆಗೋದಾಗಲಿ, ಪ್ರಾಪರ್ಟಿ ಆಗೋದಾಗಲಿ, ಇದು ಮದುವೆ ಆಗೋದಾಗಲಿ ಈ ಥರ ಜನರಲ್ಲಾಗಿ ಈ ಒಂದು ಸಿಂಹರಾಶಿಯವರಿಗೆ ಆಗುತ್ತೆ. ಆಮೇಲೆ ಇವರೇ ಒಂಥರ ಈ ಪೂರ್ವ ದಿಕ್ಕಿಗೆ ಪ್ರಯಾಣ, ಅಂದರೆ ಮನೆಗೆ ಪೂರ್ವ ಬಾಗಿಲು ಇಡೋದಾಗಲಿ, ಪೂರ್ವ ದಿಕ್ಕಿಗೆ ಹೋಗೋದಾಗಲಿ ಅಂದರೆ ಪ್ರಾಧಾನ್ಯವಾಗಿದೆ ಇವರಿಗೆ. ಆಮೇಲೆ ಯಾವೊಂದು ಶನಿಕಾಟ ಇವ್ರಿಗಂತೂ ಶನಿಕಾಟ ಇಲ್ಲವೇ ಇಲ್ಲ ಇವರಿಗೆ. ಇನ್ನು ಇವರಿಗೆ 7.5 7 ವರ್ಷ ಬರಬೇಕಾದ್ರೆ ಇನ್ನು 25 ವರ್ಷ ಕಳೆಯಬೇಕು. ಇನ್ನು 25 ವರ್ಷ ತನಕ ಇವರು ಆರಾಮಾಗಿ ನಿದ್ದೆ ಮಾಡ್ಕೊಂಡು ರಾಜಕೀಯದಲ್ಲಿರ್ಬೋದು ಅಥವಾ ಸಾಮಾಜಿಕದಲ್ಲಿರ್ಬೋದು ಅಥವಾ ಫಿಲಮಿಗೆ ಸಂಬಂಧಪಟ್ಟಂತ ಆ ಸಿಂಹರಾಶಿಯವರಿಗೆ ಭಾಳ ಚೆನ್ನಾಗಿರುತ್ತೆ. ಇವಾಗ ಕುಂಭರಾಶಿಯವರಿಗೆ ಹೆಂಗಿರುತ್ತೋ ಸಿಂಹರಾಶಿಯವರು ಅದೇ ಸಿಂಹ ಅಂದರೆ ಫಿಲಮ್ ಫೀಲ್ಡು. ಆಮೇಲೆ ಈಗ TV ಇರ್ಬೋದು, ಮಾಧ್ಯಮ ಇರ್ಬೋದು, ಅಥವಾ ಈ ಯಾವುದು ಡ್ಯಾನ್ಸ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಿದ್ದು ಭಾಳ ಚೆನ್ನಾಗಿರುತ್ತೆ. ಈ ಕಲೆ, ಸಾಹಿತ್ಯ ಯಾವುದೇ ಇರಲಿ ಅಂದರೆ ಅವರಿಗೆ ಒಂದು 21 ಒಳ್ಳೆ ನೇಮ್ ಬರೋದು, ದುಡ್ಡು ಮಾಡುವಂಥದ್ದು ಯೋಗ ಎಲ್ಲ ಈಗ ಸ್ಟಾರ್ಟ್ ಆಗಿದೆ ಅವರಿಗೆ. ಇನ್ನು ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರು ಈಗ 4-5 ತಿಂಗಳು ಮಾತ್ರ ಇವ್ರ ಲೈಫಲ್ಲಿ ಎಂದೂ ನೋಡಿದ್ರೆ ಅಷ್ಟು ದುಡ್ಡು ನೋಡ್ತಾರೆ ಅಂತೇಳಿ. ಇವರು ಬಿಸ್ನೆಸ್ ಮಾಡ್ಬೋದು. ಅಥವಾ ಇವರು ಅಂದರೆ ಜನರಲ್ಲ ಬಿಸ್ನೆಸ್ ಮಾಡಬೇಕಾದ್ರೆ ತಿನ್ನು ಪದಾರ್ಥಗಳು, ಬೇಕರಿ ಆಗಿರ್ಬೋದು, ಹೋಟ್ಲ್ ಆಗಿರ್ಬೋದು, ಅಥವಾ ಸಿಮೆಂಟ್ ಬಿಸ್ನೆಸ್ ಆಗಿರ್ಬೋದು, ಮನೆ ಕಟ್ಟೋದು, ರಿಯಲ್ ಎಸ್ಟೇಟು, ಇದಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ ಮಾಡೋದು ನಡೆಯುತ್ತೆ ಇವರಿಗೆಲ್ಲ. ಏನಂದರೆ ಇವರಿಗೆ ಸಾಮಾನ್ಯ ಈ ರಾಶಿಯವರಿಗೆ ಕಬ್ಬಿಣಕ್ಕೆ ಸಂಬಂಧಪಟ್ಟ ಯಾವ ವಸ್ತುಗಳು ನಡೆಯೋದಿಲ್ಲ ಇವರಿಗೆ. ಮೇಜರ್ ಮಾಡ್ಬೇಕಾದ್ರೆ ಸಿನ್ನು ಪದಾರ್ಥಗಳಿದೆ, ಹೋಟೆಲ್, ಬೇಕರಿ ಇದ್ದರೆ. ಇಲ್ಲ ಹೋದರೆ ಈ ಫಿಲಮ್ ಫೀಲ್ಡಿಗೆ ಸಂಬಂಧಪಟ್ಟಿದ್ದು ಮಿಥುನಕ್ಕೆ ಮತ್ತು ಇದಕ್ಕೆ ಸಂಬಂಧ ಇದೆ. ಇವ್ರಿಗೆ ಫಿಲಮ್ ಸ್ಟಾರ್ ಆಗ್ಬೋದು. ಯಾರ್ದಾರು ನೋಡಿ ಫಿಲಮ್ ಸ್ಟಾರ್ ಯಾರು ಸಿಂಹರಾಶಿ ಯಾರಿದೆ ಅವ್ರು ಒಳ್ಳೆ ನೇಮ್. ಒಂದು 20 ವರ್ಷ ಮಾಡೋದು ಒಂದೇ, 1 ವರ್ಷ ಮಾಡೋದು ಒಂದೇ, ಅಷ್ಟು ಅದೃಷ್ಟ ಚೆನ್ನಾಗಿರುತ್ತೆ. ಸೊ ಎಲ್ಲ ರೀತಿಯಲ್ಲೂ ವಿಜಯ ಪ್ರಾಪ್ತಿಯಾಗುವ ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ. ಬಣ್ಣಗಳ ಬಗ್ಗೆ ಮಾತಾಡೋದಾದ್ರೆ ಬಣ್ಣ ಇವರು ಈ ಮುತ್ತು ಅಂದರೆ ಇವ್ರು ಹೇಳ್ತಾರೆ ಮುತ್ತು ಇದೆಯಲ್ಲ, ಮುತ್ತು ಅಂತಂದರೆ ಬಿಳಿ ಅಲ್ಲ, ಅದು ಮುತ್ತು ಅಂದರೆ ಅದೇ ಒಂಥರ ಕಲರು. ಮತ್ತು ಈ ಹವಳ ಕೆಂಪಿದೆಯಲ್ಲ ಅದು, ಆಮೇಲೆ ಗೋಮೇಧಿಕ ಅಂತ ನಾವೇಂತೀವಿ, ಅದು ವೈಡೂರ್ಯ ಅಂತ. ವೈಡೂರ್ಯ ಬೇಗ ಅದೇ ಕ್ಯಾಟ್ಸೈ ಅಂತಾರಲ್ಲ, ಇದಕ್ಕೆ ಸಂಬಂಧಪಟ್ಟಿದ್ದು ಹಾಕೊಂಡು ಇವರು ಉಪಯೋಗ ಆಗುತ್ತೆ ಇವರಿಗೆ. ಇವು ಸಿಂಹರಾಶಿಯವರು ಜನರಲ್ ಆಗಿ ಡೈಮಂಡ್ ಉಪಯೋಗಿಸಬಾರ್ದು, ಆಮೇಲೆ ನೀಲ ಉಪಯೋಗಿಸಬಾರ್ದು. ಆ ರಾಶಿಗೆ ಶತ್ರು ಅವರು ಅಂತ ಹೇಳಿ ಎಷ್ಟೋ ಜನ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಂದಾಗ ನಿಮಗೆ ಶನಿ ಚೆನ್ನಾಗಿಲ್ಲ,
ನಿಮಗೆ ಅದು ಆ ಕಡೆ ಶನಿ ಇದ್ದು ಸರ್ತಾರೆ. ಅಂದರೆ ಯಾವ ಕಾರಣದಿಂದ ನಮ್ಮ ಜ್ಯೋತಿಷ ಪ್ರಕಾರ ಸಿಂಹರಾಶಿಯವರಿಗೆ ಯಾವತ್ತು ಪರ್ಮನೆಂಟ್ ಆಗಿ ಇವರು ಡೈಮಂಡ್ ಹಾಕಲೇಬಾರ್ದು ಅಂತೇಳಿ. ಅದೇ ಥರ ಮಕರ ರಾಶಿಯವರು ಅದನ್ನು ಹಾಕಬಾರ್ದು, ಇದನ್ನು ಕೆಂಪಕ್ಕೆ ಸಂಬಂಧಪಟ್ಟಿದ್ದು ಹಾಕಬಾರ್ದು ಅಂತೇಳಿ. ಇವರು ಈ ಮುತ್ತು ಅಂದರೆ ಕ್ಯಾಟ್ಸೈ ಅಂತ ಗೋಮೇಧಿಕ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧವಾಗಿ ಇಲ್ಲಿ ಕೊರಲ್ ಇದೆಯಲ್ಲ ಅದನ್ನು ಹಾಕೊಂಡ್ರು ಅನುಕೂಲ ಆಗುತ್ತೆ ಇವರು. ಓಕೆ, ಸೊ ಎಲ್ಲ ರೀತಿಯಲ್ಲೂ ಸಿಂಹರಾಶಿಯವರಿಗೆ ಶುಭಕರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಹರಾಶಿಯವರು ಖುಷಿ ಪಡುವಂತಹ ವಿಚಾರ. ಆದರೆ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಸಂವತ್ಸರ ಹೇಗಿದೆ? ಬನ್ನಿ ಅಡಿಗರನ್ನೇ ಕೇಳೋಣ. ಅಡಿಗರೆ, ಕನ್ಯಾ ರಾಶಿಗೆ ಹೇಗಿದೆ? ಕನ್ಯಾ ರಾಶಿಯವರಿಗೆ ಗುರುವಿನ ಗೋಚಾರ ಫಲವನ್ನು ನೋಡುವುದಾದರೆ ಈ ವರ್ಷ ಸ್ವಲ್ಪ ಶುಭ ಫಲವನ್ನು ಪಡಿತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಗುರು ಭಾಗ್ಯದಲ್ಲಿರ್ತಕ್ಕಂಥದ್ದಾಗಿ ಮೇ 31ರ ನಂತರ ಮಿಥುನ ಪ್ರವೇಶವನ್ನು ಮಾಡುವುದರಿಂದ ದಶಮಕ್ಕೆ ಬರುವವನಾಗ್ತಾನೆ. ಕೇಂದ್ರದಲ್ಲಿರ್ತಕ್ಕಂಥ ಗುರು ಒಂದು ಉತ್ತಮವಾಗಿರ್ತಕ್ಕಂಥ ಕರ್ಮದಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥವನಾಗ್ತಾನೆ. ಮತ್ತು ಹೆಚ್ಚು ಭಾಗ ಈ ರೈತಾಪಿ ಜನಗಳಿಗೆ ಅತಿ ಹೆಚ್ಚು ಅನುಕೂಲತೆಗಳನ್ನು ಕೊಡ್ತಕ್ಕಂಥವನಾಗ್ತಾನೆ ಗುರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಮತ್ತು ಶನಿಯ ಗೋಚಾರ ಫಲವನ್ನು ನೋಡೋದಾದರೆ ಶನಿ ಕನ್ಯಾ ರಾಶಿಗೆ ದ್ವಿತೀಯದಲ್ಲಿದ್ದು ವಾಕ್ ಕುಟುಂಬ ಧನಸ್ಥಾನ ಅಂತಕ್ಕಂಥ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಶನಿ ಮತ್ತು ರಾಹು ಆದ್ದರಿಂದ ಕುಟುಂಬದಲ್ಲಿ ಕಲಹಗಳು ಬರ್ತಕ್ಕಂಥ ಒಂದು ಕಾರಣಗಳು ಜಾಸ್ತಿ ಇರ್ತಕ್ಕಂಥದ್ದು. ಚತುರ್ಥಕ್ಕೆ ಬಾಧಕದಿಂದ ಗುರುವಿನ ದೃಷ್ಟಿ ಅಂದರೆ ಮೇ 31ನೇ ತಾರೀಕಿನ ನಂತರ ಬರೋದರಿಂದ ಈ ಭೂ ಸಂಬಂಧಿತವಾಗಿರ್ತಕ್ಕಂಥ ವ್ಯಾಜ್ಯಗಳು ಆಗ್ತಕ್ಕಂಥ ಒಂದು ಕಾರಣ ಈ ಕನ್ಯಾ ರಾಶಿಯವರಿಗೆ ಇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಮತ್ತು ವಾಕ್ ಸಂಬಂಧಿತವಾಗಿ ಇವರು ಮಾತನಾಡ್ತಕ್ಕಂಥದ್ದು ಅಂದರೆ ಸಣ್ಣಕ್ಕೆ ಮಾತಾಡಲಿ ದೊಡ್ಡಕ್ಕೆ ಮಾತಾಡಲಿ ಬೇರೆಯವರಿಗೆ ನೆಗೆಟಿವ್ ಆಗಿ ಕೇಳಿಸ್ತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು, ನೋಡಿ ಮಾತಾಡಬೇಕಾಗಿದೆ. ಹೌದು. ಹಾಗಾಗಿ ವಾಕ್ ಸಂಬಂಧಿತವಾಗಿರ್ತಕ್ಕಂಥ ಏನಾದರೂ ಕಲಹಗಳು ಬರ್ತಕ್ಕಂಥ ಒಂದು ರೇಖೆಗಳು ಜಾಸ್ತಿ ಕಾಣಿಸುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಇನ್ನು ಹಸಿರು ಮತ್ತು ನೀಲಿಯನ್ನು ಹೆಚ್ಚು ಉಪಯೋಗಿಸತಕ್ಕಂಥದ್ದು ಕನ್ಯಾ ರಾಶಿಯವರು ಉತ್ತಮವಾಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಬಹುದು. ಪಚ್ಚೆ ಮತ್ತು ವಜ್ರವನ್ನು ಧಾರಣೆ ಮಾಡ್ತಕ್ಕಂಥದ್ದರಿಂದ ಕೂಡ ಇವರಿಗೆ ತುಂಬ ಒಂದು ಶುಭ ಫಲವನ್ನು ಪಡಿತಕ್ಕಂಥ ಒಂದು ಯೋಗ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಹೇಳಬಹುದು. ಜೊತೆಗೆ ಈ ಕನ್ಯಾ ರಾಶಿಯವರು ಯಾವ ದೇವಿಯ ಆರಾಧನೆಯನ್ನು ಮಾಡಬಹುದು? ಶನಿ ಮತ್ತು ರಾಹು ದ್ವಿತೀಯದಲ್ಲಿರ್ತಕ್ಕಂಥದ್ದಾದ್ದರಿಂದ ಈ ಒಂದು ಜಾತಕರು ಶುಕ್ರನ ಮನೆಯಲ್ಲಿರ್ತಕ್ಕಂಥ ಶನಿ ರಾಹು ಆದ್ದರಿಂದ ಈ ಒಂದು ಜಾತಕರು ದುರ್ಗಿಯನ್ನು ಹೆಚ್ಚು ಆರಾಧನೆ ಮಾಡೋದ್ರಿಂದ ಅತ್ಯಂತ ಶುಭ ಫಲವನ್ನು ಪಡಿತಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಹೇಳಬಹುದು. ಈ ಒಂದು ವ್ಯಾಜ್ಯ ಆಗಿರಬಹುದು ಅಥವಾ ಕಲಹಗಳು ಹೆಚ್ಚು ಈ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಅವಧಿಯಲ್ಲಿ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ದುರ್ಗಿಯನ್ನು ಹೆಚ್ಚು ಆರಾಧನೆ ಮಾಡ್ತಕ್ಕಂಥದ್ದು ಈ ಒಂದು ಕನ್ಯಾ ರಾಶಿಯವರಿಗೆ ಈ ವರ್ಷ ಭವಿಷ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಬಹುದು. ಓಕೆ, ಸೊ ಒಟ್ಟಾರೆ 6 ರಾಶಿಗಳ ಫಲಾನುಫಲ ಹೇಗಿದೆ ವಿಜಯ ಸಂವತ್ಸರದಲ್ಲಿ ಅದನ್ನು ತಿಳ್ಕೊಂಡ್ವಿ. ಇನ್ನೂ 6 ರಾಶಿಗಳ ಫಲಾನುಫಲವನ್ನು ತಿಳಿದುಕೊಳ್ಬೇಕು. ಸೊ ನಿಮಗೆ ಕುತೂಹಲ ಇದ್ದೇ ಇರುತ್ತೆ ವಿಜಯ ಸಂವತ್ಸರದ ಭವಿಷ್ಯ ಇನ್ನೂ 6 ರಾಶಿಗಳಿಗೆ ಹೇಗಿದೆ ನೋಡೋಣ ಈ ಪುಟ್ಟ ಬ್ರೇಕ್ ನಂತರ.